ಟೈಟ್ಲು ಬಂದು ಮರ್ಯಾದೆ ರಾಮಣ್ಣ ಅಂತಿದೆ, ಅದನ್ನ ಇಡೋಕ್ಕೆ ಕಾರಣ ಆದರೂ ಏನು? ಬೇರೆ ಟೈಟ್ಲುಗಳು ಇಡ್ಬೋದಿತ್ತಲ್ವ? ಆ ಕಡೆ ಭಾಗದಲ್ಲಿ ಮರ್ಯಾದೆ ರಾಮಣ್ಣ ಅನ್ನೋದು ಬೇರೆ ಸೌಂಡ್ ಕೊಡುತ್ತೆ ಅಂತ ನನ್ನ ಅನಿಸಿಕೆ. ಹೌದು ಅಂತ ಅನಿಸ್ತು. ಬಟ್ ಇದು ತಾಯಿ ಸೆಂಟಿಮೆಂಟು. ಮರ್ಯಾದೆ ಪುರುಷೋತ್ತಮ ಅದು ರಾಮನ ಕರೀತಾರಲ್ಲ, ಆ ಒಂದು ಇದಾಗಿ ನಾವು ಈ ಟೈಟ್ಲನ್ನ ಸೆಲೆಕ್ಟ್ ಮಾಡಿದ್ದೀವಿ. ಮರ್ಯಾದಾ ಪುರುಷೋತ್ತಮ, ಮರ್ಯಾದೆ ರಾಮಣ್ಣ. ಕಲ್ಪನೆ ಭೀಮನಾಗಿ ತೋರಿಸ್ಬೇಕು ಅಂತಿದ್ದು ಯಾಕೆ ಅಂದರೆ ಕಥೆಯಲ್ಲಿ ಬರೀ ಕಥೆನೇ ಹೋಗಬಾರ್ದು, ಮಾಮೂಲಿ ಮನೆ ಫ್ಯಾಮಿಲಿ ಹೋಗ್ಬಾರ್ದು. ಅವ್ರಿಗೊಂದು ಕಸುಬಿರಬೇಕು, ವ್ಯಾಯಾಮ ಅಂತ ಇದ್ರೆ ನಮ್ಮ ಹಳ್ಳಿ ಸೊಗಡದ ಒಂದು ಕುಸ್ತಿ ಇದೆಯಲ್ಲ, ಅದನ್ನ ನಾವು ತಗೊಂಡ್ವಿ. ಪೈಲ್ವಾನ್. ಹೌದೌದು, ಭೀಮನಾಗಿ ತೋರಿಸ್ತಾ ಇಲ್ಲ. ಸರ್, ಟೀಸರ್ನಲ್ಲೇ ಕತೆ ಸ್ಟಾರ್ಟ್ ಮಾಡಿ ಕತೆ ಎಂಡ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಅಮ್ಮಂಗೆ ಕೊಡೋ ಭಾಷೆನ ಮಗ ಉಳಿಸ್ಕೊಳ್ಳೇ ಇಲ್ಲ. ಅದು ಭಾಷೆನೇ, ಅದು ಯಾರು ಬರಲಿ ಯಾರು ಹೋಗಲಿ. ಬಟ್ ಇಲ್ಲೇ ಎಂಡ್ ಮಾಡಿದ್ದೀರ. ಸೀರಿಯಲಲ್ಲಿ ಏನು ತೋರಿಸ್ತಾರೆ? ಯಾಕೆ ಅಂದರೆ ಈಗಿನ ಕಾಂಪಿಟೇಷನ್ ತುಂಬ ಇದೆ. ಸೀರಿಯಲ್ಗಳ ಕಾಂಪಿಟೇಷನ್ನು ಇದೆ, ಅದ್ರ ಜೊತೆ ವೆಬ್ ಸೀರೀಸು, OTT, ಮಣ್ಣು ಮಸಿ ಎಲ್ಲ ಬರ್ತಿದೆ. ಜನ ಯಾಕೆ ನೋಡಬೇಕು? ಮಾತಾಡುವಾಗ ಹೇಳಿದರು, ಚಿತ್ರಮಂದಿರಕ್ಕೆ ಸಿನಿಮಾ ನೋಡೋಕ್ಕೆ ಜನ ಬರ್ತಿಲ್ಲ, ಸೀರಿಯಲ್ ಅನ್ನೋದು ಏನೋ ಒಂದು ಕಡೆ ಜನನ ಮುಟ್ಟುತ್ತೆ ಅನ್ನೋ ಒಂದು ಭರವಸೆ ಇದೆ ನನಗೆ ಅಂತ ಚೇತನ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಜನ ಈ ಸೀರಿಯಲ್ನ ಯಾಕೆ ನೋಡಬೇಕಿತ್ತು? ಅದೇ ಕತೆ, ಅದೇ ಅಮ್ಮ, ಅದೇ ಅಪ್ಪ, ಅದೇ ಘಾಟಿ ಅಜ್ಜಿ, ಘಾಟಿ ಹೆಂಡತಿ, ಸಹಜ. ಅದ್ರ ಜೊತೆ ಜನ ಮನೇಲಿ ಕೂತು ಫ್ಯಾಮಿಲಿ ಸಮೇತ ಈ ಕತೆನ ನೋಡಬೇಕು ಅಂದರೆ ಬರೀ ಭೀಮ ಮತ್ತು ರಾಮ ಆಗಲ್ಲ. ಅದನ್ನು ಬಿಟ್ಟು ಇನ್ನೇನಾರ ವಿಷಯ ಇದೆಯಾ ಸರ್? ಒಂದು ಪ್ರಾಜೆಕ್ಟ್ ಸಕ್ಸಸ್ಫುಲ್ ಆಗೋಕ್ಕೆ ಎಂಟೈರ್ ಟೀಮ್ದು ಡೆಡಿಕೇಶನ್ ಸಖತ್ ಮುಖ್ಯ. ಎಲ್ಲರೂ 100% ಎಫರ್ಟ್ ಹಾಕಬೇಕು. ನಾನು ಸಿನಿಮಾಗಳು ಮಾಡಿದ್ದೀನಿ, ಎಲ್ಲೋ ಒಂದು ಕಡೆ ಎಫರ್ಟ್ಗಳು ಎಲ್ಲೆಲ್ಲೋ ಒಬ್ರೊಬ್ರದ್ದು ಮಿಸ್ ಆಗಿಬಿಡುತ್ತೆ, ಅವಾಗ ರೀಚ್ ಆಗೋಕ್ಕಾಗಲ್ಲ. ಅದು ನಿಮಗೂ ಗೊತ್ತಿರುತ್ತೆ. ಒಳ್ಳೆ ಸಿನಿಮಾಗಳು ಬಂದಾಗ, ಒಳ್ಳೆ ಸೀರಿಯಲ್ಗಳು ಬಂದಾಗ, ಒಳ್ಳೆ ಕೆಲಸ ಬಂದಾಗ 100% ಜನ ಯಾವತ್ತೂ ಕೈ ಬಿಟ್ಟಿಲ್ಲ. ಒಳ್ಳೆ ಸಿನಿಮಾಗಳು ನೋಡಿದ್ದಾರೆ, ಒಳ್ಳೆ ಸೀರಿಯಲ್ಗಳು ನೋಡ್ತಾರೆ. ಅದೇ ಥರ ಇಲ್ಲಿ ಎಂಟೈರ್ ಟೀಮ್ ತುಂಬ ಸೂಪರ್ ಆಗಿದೆ. ಇದು ನಂದು ಸೆಕೆಂಡ್ ಸೀರಿಯಲ್ಲು ಸ್ಟಾರ್ ಸುವರ್ಣಗೆ. ಮುಂಚೆ ಸತ್ಯಂ ಶಿವಂ ಸುಂದರಂ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಅದಾದಮೇಲೆ ಸುಮಾರು ಸೀರಿಯಲ್ಗಳು ಬಂದವು ನನಗೆ, ಬೇರೆ ಬೇರೆ ಇದರಲ್ಲೂ ಬಂದವು, ಕಲರ್ಸಲ್ಲೂ ಬಂತು, ಜಿಯಲ್ಲೂ ಬಂತು, ಉದಯದಲ್ಲೂ ಬಂತು. ಬಟ್ ಇದು ನಾನು ಕೇಳಿದಾಗ ಕತೆ ಕೇಳೋದಕ್ಕಿಂತ ಹೆಚ್ಚಾಗಿ ನಾನು ಫಸ್ಟು ಟೀಮ್ನ ಮೀಟ್ ಮಾಡಿದೆ. ಕತೆ ಕೇಳೋಕೆ ಯಾವಾಗ ಹೋದ್ನೋ ಎಂಟೈರ್ ಟೀಮು ತುಂಬ ಎಲ್ಲರಿಗೂ ಸೆನ್ಸ್ ಅನ್ನೋದು ತುಂಬ ಮುಖ್ಯ ಸರ್. ಆರ್ಟಿಸ್ಟ್ಗೂ ಅಷ್ಟೇ, ಟೆಕ್ನಿಷಿಯನ್ಸ್ಗೂ ಅಷ್ಟೇ. ಸೆನ್ಸ್ ಇಲ್ಲ, ನಮಗೇನಾರ ಸೆನ್ಸ್ ಇಲ್ಲ ಅಂದರೆ ಇನ್ನೊಂದು 20 ಸಿನಿಮಾ ಆಗೋಗಿರೋದು. ಇವಾಗ ಯಾರು ಡೈರೆಕ್ಟರ್ಗಳು ಬಂದು ಕತೆ ಹೇಳಿದಾಗ ಅದಕ್ಕೇನಾರ ನಾವು ಏನಾರ ಒಂದಿಷ್ಟು ಡೌಟ್ಗಳು ಕೇಳಿದ್ರೆ ನಮ್ಗೆ ಅಲ್ಲೇ ಅವ್ರು ಕನ್ವೆ ಮಾಡಬೇಕು, ಈ ಥರ ಬರುತ್ತೆ, ಈ ಥರ ಆಗುತ್ತೆ ಅಂತ. ಅವಾಗ ನಮಗೆ ಮಾಡೋಕ್ಕೆ ಚೆನ್ನಾಗಿರುತ್ತೆ, ನಮಗೂ ಖುಷಿ ಆಗುತ್ತೆ. ಆದರೆ ಇಲ್ಲಿ ಪ್ರತಿಯೊಂದು ನಾನು ಡೌಟ್ಗಳು ಕೇಳಿದಾಗಲೂ ಎಷ್ಟು ಚೆನ್ನಾಗಿ ನನಗೆ ಕನ್ವೆ ಮಾಡಿದ್ರು ಅಂತಂದರೆ, ಜರಲ್ ಸರ್ ಆಗಲಿ, ಮನು ಸರ್ ಆಗಲಿ, ಅವ್ರ ಎಂಟೈರ್ ಟೀಮು ತುಂಬ ಚೆನ್ನಾಗಿ ನನಗೆ ಕನ್ವಿನ್ಸ್ ಮಾಡಿದ್ರು. ಹಾಗೆ ಟೆಕ್ನಿಷಿಯನ್ಸು ಅಷ್ಟೇ ತುಂಬ ಚೆನ್ನಾಗಿ ಅವರವರು ಕೆಲಸನ ಅವ್ರು ಮಾಡ್ತಿದ್ದಾರೆ. ಇವಾಗ ಜೀವ ಅಂತ ಏನು ಹೇಳಿದ್ವಿ, ಬರೀ ಕ್ಯಾಮ್ರಾ ವರ್ಕ್ ಒಂದೇ ಅಲ್ಲ, ಈವನ್ ಆರ್ಟ್ ಡಿಪಾರ್ಟ್ಮೆಂಟಲ್ಲೂ ಹಿಂದೆ ಏನಿರಬೇಕು, ಅಲ್ಲೇನಿರಬೇಕು, ಇಲ್ಲೇನಿರಬೇಕು, ಯಾರು ಅಕಸ್ಮಾತ್ ತರಲಿಲ್ಲ ಅಂದರೆ ಅವರೇ ಹೋಗ್ತಾರೆ, ಕುತ್ಕೊಳ್ತಾರೆ, ಮಾಡ್ತಾರೆ. ಮಳೆ ಹೊಡೆಯೋದ್ರಿಂದ ಹಿಡಿದು ಅದನ್ನು ತೆಗೆದು ಕಿತ್ತಾಕಿ ಇದನ್ನು ಗೋಡೆನೂ ಕಟ್ಬಿಟ್ಟಿದ್ದಾರೆ ಎಷ್ಟೊಂದು ಕಡೆ. ಸೊ ಅಷ್ಟು ಚೆನ್ನಾಗಿದೆ ಟೀಮ್, ಎಂಟೈರ್ ಟೀಮ್ ಚೆನ್ನಾಗಿದೆ. ಎಲ್ಲರದು 100% ಎಫರ್ಟ್ ಇದೆ. ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೆನ್ಸಿಬಲ್ ಆಗಿ ಮಾಡ್ತಾ ಇದ್ದಾರೆ. ಸೊ 100% ಇದನ್ನು. ಮತ್ತು ಇನ್ನೊಂದೇನು ಅಂದರೆ ಸರ್, ಜರಾಲ್ ಸರ್ ಹೇಳಿದ್ರಾಗ್ಲೇ ಒಂದು ನಮ್ಮ ನಾಡಿನ ಅಂದರೆ ಇವಾಗ ಡ್ರಾಮಾ ಆಗಿರ್ಬೋದು, ಇಲ್ವಂದ್ರೆ ಕುಸ್ತಿದಾಗಿರ್ಬೋದು. ಕುಸ್ತಿ ಅಂತ ಅಂದರೆ ಇಷ್ಟಪಡ್ತಾರೆ. ಕುಸ್ತಿಗೆ ಇವಾಗ ಬಿಡಿ, 1980 1960ರಲ್ಲಿ ಎಷ್ಟು ಕ್ರೇಜ್ ಇತ್ತು ಅಂತಂದರೆ, ಒಂದು ಕುಸ್ತಿ ಪಂದ್ಯ ನಡೀತಾ ಇದೆ ಅಂತಂದರೆ ಒಂದು 100 ಊರಿನ ಜನ ಬಂದು ಸೇರೋರು, ಅಲ್ಲಿಗೆ ಲಕ್ಷಾಂತರ ಜನ ಸೇರೋರು. ಪೊಲಿಟಿಷಿಯನ್ಸ್ಗಳಾಗಲಿ, ದೊಡ್ಡ ಆಫೀಸರ್ಸ್ಗಳಾಗಲಿ, ಅವ್ರೆಲ್ಲರಿಗಿಂತನೂ ಕುಸ್ತಿಪಟುಗಳಿಗೆ ಅಷ್ಟು ಮರ್ಯಾದೆ ಕೊಡ್ತಿದ್ರು ಜನ. ಯಾಕಂದರೆ ಅಷ್ಟು ಕಸರತ್ತು ಮಾಡ್ತಿದ್ರು, ಅಷ್ಟು ಒಳ್ಳೆ ಒಂದು ದಾರಿಯಲ್ಲಿ ಹೋಗ್ತಿದ್ರು ಅಂತ. ಅದು ಇವಾಗಲೂ ಇದೆ. ಅದು ಯಾವಾಗ ಅದು ಅವ್ರದ್ದು ಪಬ್ಲಿಸಿಟಿ ಜಾಸ್ತಿ ಆಗೋಯ್ತು, ಅದನ್ನೆಲ್ಲ ಕಂಪ್ರೆಸ್ ಇದು ಮಾಡಿಬಿಟ್ಟಿದ್ದಾರೆ, ಎಲ್ಲನೂ ಮುಚ್ಚಾಕ್ಬಿಟ್ಟಿದ್ದಾರೆ ಅದನ್ನು. ಮತ್ತು ನಮ್ಮ ಇಂಡಿಯಾದ್ದು ನಾವು ಒಲಿಂಪಿಕ್ಸಲ್ಲಿ ತೊಗೊಂಡ್ರು, ರೆಸ್ಲಿಂಗಲ್ಲಿ ತುಂಬ ಮೆಡಲ್ಗಳು ಬಂದಿದೆ ಇಂಡಿಯಾಗೆ. ಅದೇ ಥರನೇ ಈ ಭಾಷೆ, ಏನಿವರು ಸೀರಿಯಲಲ್ಲಿ ಏನು ಕುಸ್ತಿದ ತರ್ತಾ ಇದ್ದಾರೆ, ನಮ್ಮ ಈಗಿನ ಜನ್ರೇಷನ್ಗೆ ಕುಸ್ತಿ ಅನ್ನೋದೇನು ಅಂತ ಗೊತ್ತಾಗಲಿ ಅಂತ ಅದನ್ನು ತೋರಿಸಿದ್ದಾರೆ. ತುಂಬ ಕಡೆ ಅಖಾಡದಲ್ಲೂ ತೋರಿಸಿದ್ದಾರೆ, ಅದನ್ನು ಯಾವ ರೀತಿ ಕಸರತ್ತು ಮಾಡ್ತಾರೆ ಅನ್ನೋದು ತೋರಿಸಿದ್ದಾರೆ, ಯಾವ ರೀತಿ ಅದನ್ನು
ಎಷ್ಟು ಬ್ರಹ್ಮಚಾರತ್ವದಿಂದನೇ ಅದನ್ನ ಮಾಡಬೇಕು ಕಸರತ್ತನ್ನ. ಸುಮ್ಮನೆ ನಾವು ಏನೇನೋ ತಿನ್ಕೊಂಡು ಏನೇನೋ ಕುಡ್ಕೊಂಡು ಹೆಂಗಂಗೋ ಇದ್ಬಿಟ್ಟು ನಾವು ಕುಸ್ತಿ ಮಾಡೋಕ್ಕಾಗಲ್ಲ. 15 ವರ್ಷದ ಹುಡುಗನ ಜೊತೆ ನಾವು ಕುಸ್ತಿ ಮಾಡೋಕ್ಕಾಗಲ್ಲ. ಆ ಥರ ಈಗಿನ ಜನ್ರೇಷನ್ ಆ ಥರ ಆಗೋಗಿದೆ. ಅದನ್ನೆಲ್ಲ ತೋರಿಸ್ಬೇಕು ಅಂತಾನೆ ಈ ಒಂದು ಒಳ್ಳೆ ಸೀರಿಯಲ್ ಮಾಡಿದ್ದಾರೆ. ನಾನಲ್ಲಿ ಏನು ನೋಡ್ತಾ ಇದ್ದೀರಾ, ನಾನೊಬ್ಬ ಕುಸ್ತಿ ಪೈಲ್ವಾನನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ಎಲ್ಲ ಕುಸ್ತಿ ಪೈಲ್ವಾನ್ರನ್ನು. ಅದಕ್ಕೋಸ್ಕರ ನಾನು ಸುಮ್ಮನೆ ನಾನು ಆ್ಯಕ್ಟ್ ಮಾಡೋದ್ಕಿಂತನೂ ಮಾಡೇ ಬಿಡೋಣ ಅಂತಾನೆ ನಾನು ದಿನ ಯಾವಾಗ ಫ್ರೀ ಇದ್ರೂ ಮೈಸೂರಿಗೆ ಹೋಗಿ ನಾವು ಮಟ್ಟಿಯಲ್ಲಿ ಬಿದ್ದು ನಾವು ಕುಸ್ತಿ ಆಡಿ ನಾವು ಸಾಧನೆ ಮಾಡ್ಕೊಬಂದು, ಸಾಧನೆ ಅಂತಾರೆ ವರ್ಕೌಟ್ ಏನು ಮಾಡ್ತೀವೋ ನಾವಿಲ್ಲೇನು ವಾರ್ಮ್ ಅಪ್ ಮಾಡ್ತೀವಿ ಜಿಮ್ಮಲ್ಲಿ, ನಾನು ಒಂದು 25 ವರ್ಷ ಹಾಕ್ಬೇಕು ಅದಕ್ಕೆ. ಸೊ ಇದನ್ನೆಲ್ಲ ಇಷ್ಟೆಲ್ಲ ಎಫರ್ಟ್ ಇರೋದ್ರಿಂದನೇ ಈ ಸೀರಿಯಲ್ನ ಎಲ್ಲರೂ ನೋಡಲಿ ಅಂತಲೇ ಬಯಸ್ತೀವಿ. 100% ಎಫರ್ಟ್ ಆಗ್ತಾ ಇದ್ದೀವಿ ಎಲ್ಲರೂ. ಎಂಟೈರ್ ಟೀಮ್ ತುಂಬ ಚೆನ್ನಾಗಿದೆ, ಆರ್ಟಿಸ್ಟ್ಗಳು ಬಳಗನೇ ತುಂಬ ಚೆನ್ನಾಗಿದೆ. ಇವ್ರುಗಳ ಜೊತೆ ಎಲ್ಲ ಆ್ಯಕ್ಟ್ ಮಾಡ್ತಿರೋದು ನನಗೆ ನಾನು ಅದೃಷ್ಟವಂತ ಅಂತ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ, ಇನ್ನೇನು ಇದ್ರೆ ಕೇಳಿ ಸರ್. ನನಗನ್ಸೋ ಪ್ರಕಾರ ನಿಮ್ಮ ಇದು ಪ್ರಶ್ನೆಗೆ ನನಗನ್ಸೋ ಪ್ರಕಾರ ನೀವು ಹೇಳಿದ್ರಿ ಪ್ರೋಮೋದಲ್ಲೇ ಅಲ್ಲೇ ಕತೆ ತೋರಿಸ್ಬಿಟ್ಟಿದ್ದೀರಾ ಅಂತ. ಅದೇ ಅಲ್ವಾ ಸರ್ ಕತೆ? ಅವನು ಬ್ರಹ್ಮಚಾರಿಯಾಗಿರಬೇಕು ಅಂತ ಫಸ್ಟ್ ಸೀನಿಂದ ನಾವು ಶುರು ಮಾಡ್ತೀವಿ, ಆದರೆ ಅವ್ನು ಮದುವೆ ಆಗೋಗುತ್ತೆ. ಕತೆ ಶುರುವಾಗೋದೇ ಇಲ್ಲಿ. ಹೆಂಗೆ ಮದುವೆ ಆಯಿತು, ಅವನು ಮಾತು ಕೊಟ್ಟಿರೋದನ್ನ ಮುರಿಯೋದಕ್ಕೆ ಹೇಗೆ ಸಾಧ್ಯ ಆಯಿತು ಅನ್ನೋದೇ ಒಂದು ಕಥೆಯ ಜೀವಾಳ ಅಂತ ನನಗನ್ಸುತ್ತೆ.